ಶುರು ಮಾಡ್ತಾಳೆ. ಯಾಕಮ್ಮ ಅಳುತ್ತಿದೀಯ ಹಾಗೆ ಅಂತ ಅಂದರೆ, ನಾನು ಒಂದು ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಅನ್ನೋದು ನಿಜ. ನನಗೆ ಸಂಗೀತವಾದ್ರೂ ಸಿಕ್ತು, ಆದರೆ ನನ್ನ ಗಂಡ ವಿಕ್ರಮ ಅವನು ಅದನ್ನೂ ಕಳ್ಕೊಂಡು ಇದನ್ನಲ್ಲ, ಅವನಿಗೆ ಏನು ಸಿಕ್ತು? ಡೈವರ್ಸ್ ಮಾಡಿದವನು ಅವನು. ಇವಳನ್ನ ಡೈವರ್ಸ್ ಮಾಡಿರುವಂತವನನ್ನ ಕುರಿತು ಅವಳು ಕಣ್ಣಲ್ಲಿ ನೀರು ಹಾಕ್ತಾಳು ಅವಳು. ಅಂದ್ರೆ ಅವಳು ಯಾವ ಮಟ್ಟಕ್ಕೆ ಇರೋದ್ಲು ಅದರಲ್ಲಿ. ಇದೇ ಸಂಗೀತದ ಪ್ರೇಮಿಯಾಗಿರುವಂಥ ಅವರು ಗೋರೆ, ವಕೀಲ ಗೋರೆ, ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಇದ್ರೊಳಗೆಲ್ಲನೂ. ರಾಜಾ ಸಾಹೇಬ್ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಇದ್ರೊಳಗೆಲ್ಲನೂ. ಅದೇ ಸಂಗೀತದಿಂದ ಬೇರೆ ಬೇರೆ ಮಟ್ಟಕ್ಕೆ ಹೋಗಿರುವಂತ ಎಷ್ಟೋ ಪಾತ್ರಗಳಿದೆ ಈ ಕಾದಂಬರಿಯಲ್ಲಿ. ಆದರೆ ಇವನು ಒಬ್ಬ ಈ ರೀತಿ ಹೋಗ್ತಾನೆ, ಅತ್ಯಂತ ಇದನ್ನು ಪ್ರತಿಭಾಶಾಲಿ ಅವನು ಈ ಮಟ್ಟಕ್ಕೆ ಹೋಗ್ತಾನೆ. ಆದ್ದರಿಂದ ನೀವು ಯಾವ ರೀತಿ ಜನರಲೈಸ್ ಮಾಡ್ತೀರಾ? ಈ ಕಾದಂಬರಿ ಒಳಗೆ ನಿಮಗೆ ಜನರಲೈಸ್ ಮಾಡೋಕ್ಕಾಗೋದಿಲ್ಲ ಇದರೊಳಗೆಲ್ಲ. ಇದು ಈ ಸಮಸ್ಯೆಯ ಕಾಂಪ್ಲೆಕ್ಸಿಟಿ, ಸಂಕೀರ್ಣತೆಯನ್ನ ಇದು ನೋಡುತ್ತೆ ಹೊರತು ನೀವು ಯಾವುದೋ ಒಂದು ಪಾತ್ರವನ್ನು ಹಿಡ್ಕೊಂಡು ಜನರಲೈಸ್ ಮಾಡಕ್ ಹೋಗಬಾರ್ದು. ಹಿಂಗಾಗಿದೆ ಅಂದ್ರೆ ಭೈರಪ್ಪ ಬರೀತಾರೆ ಅಂದ್ರೆ ಅದು ಅಂತಿಮ ಅಲ್ಲ, ಅದ್ರ ಹಿಂದೆ ಸಾಧನೆ ಇದೆ. ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ. ಅವರು ಜಿಯಾ ಫರೀದುದ್ದೀನ್ ದಾಗರ್ ಅಂತ ದಾಗರ್ ಬಾಣಿಯ ಏನಿದೆ ಅವ್ರ ಹತ್ರ ಅಧ್ಯಯನ ಮಾಡಿದ್ದಾರೆ ಸರ್. ಅವರು ನೀವು ಮಾಡಿರೋ ಕೆಲಸದಲ್ಲಿ ನಮ್ಗೆ ಯಾರಿಗೂ ಆ ತಾಕತ್ತಿಲ್ಲ. ಸುಮ್ಮನೆ ಅದಕ್ಕೆ ಹೇಳ್ತೀನ, ಭೈರಪ್ಪನವರು ದೊಡ್ಡ ವಿಚಾರ, ದೊಡ್ಡ ಕಾದಂಬರಿ, ದೊಡ್ಡ ವೈಚಾರಿಕತೆ, ಅಷ್ಟೇ ಬಹಳ ದೊಡ್ಡದಾದ ಮಾರಾಟನೂ ಕೂಡ. ನಿಜವಾಗ್ಲೂ ನಾವು ಅಭಿಮಾನಿತ ಹೇಳ್ತೀವಿ. ಆ ಹಿನ್ನೆಲೆಯಲ್ಲಿ ಸಂಗೀತ ಈ ದೇಶವನ್ನ ಒಟ್ಟಾಗಿ ಇಡೋದ್ರಲ್ಲಿ ಬಹಳ ದೊಡ್ಡ ಅದು ಕೂಡ ಇನ್ನಿತರು ಬೇರೆ ಬೇರೆ ರೀತಿಯಲ್ಲಿ ಇದೇ ಮೌಲ್ಯವನ್ನು ಪ್ರತಿಪಾದಿಸ್ತಾರೆ ಅಂತ ಅನ್ನೋದು ನನ್ನ ಉದ್ದೇಶ. ನೋಡಿ, ನಿಮಗೊಂದು ಉದಾಹರಣೆ ಕೊಡ್ತೀನಿ ಕೊನೆಯದಾಗಿ ಈ ಪ್ರಶ್ನೆ ಬಗ್ಗೆ. ಒಬ್ಬ ಸಂಗೀತಗಾರರು ನನ್ನ ಹತ್ರ ಕೋಪ ಮಾಡ್ಕೊಂಡು ಬಂದವರು ರೇಗಿದ್ರು. ಯಾಕೆ ಸ್ವಾಮಿ ರೇಗ್ತೀರಾ ಅಂತ ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ, ನೋಡಿ, ಈ ಕಾದಂಬರಿಯನ್ನು ಓದಿದ ಯಾವ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಹತ್ರ ಟ್ಯೂಷನ್ನಿಗೆ ಕಳಿಸಲ್ಲ. ನಾವು ಜೀವನ ಮಾಡೋದು ಹೆಂಗೆ? ಅವ್ರಿಗೆ ನಾನೇನು ಉತ್ತರ ಕೊಡಲಿ? ಸ್ವಾಮಿ, ನಿಮಗೆ ತೊಂದರೆ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಬರೆಯೋಕ್ಕೆ ಮೊದಲು ಒಂದು ಸರ್. ಈಗ ಇವ್ರ ಜೊತೆಗೆ ಮಾತಾಡ್ತಾ ಮೌಲ್ಯ ಶೋಧ ಕುರಿತುಕೊಂಡು ಒಂದು ಪ್ರಸ್ತಾಪ ಮಾಡಿದ್ರೆ ತಮ್ಮ ಇಡೀ ಕಾದಂಬರಿಗಳ ಬಗ್ಗೆ ಒಂದ್ ನಿಮಿಷ, ಅದಕ್ಕಿಂತ ಮುಂಚೆ ಬಹಳ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಮುಗಿದೇ ಹೋಯ್ತು, ಆ ಪ್ರಶ್ನೆ ಕೇಳಿದ್ರೆ ಮುಗಿದೇ ಹೋಯ್ತು, ಏನು ಮಾತಾಡೋದೇ ಇಲ್ಲ. ಆಯ್ತು. ಈ 25 ಕಾದಂಬರಿಗಳ ತಮ್ಮ ಪ್ರಯಾಣ ಅದಲ್ಲ, ಆರಂಭದ ಭಾಗದಲ್ಲಿ ಇರ್ತಕ್ಕಂಥ ಕಾದಂಬರಿಗಳನ್ನ ಮೌಲ್ಯ ಶೋಧದ ಹಿನ್ನೆಲೆಯಲ್ಲಿ ತಾವು ಪ್ರವೇಶ ಪಡಿತಕ್ಕಂಥದ್ದಕ್ಕೂ ಮತ್ತು ಇತ್ತೀಚಿನ ಕೆಲವು ಕಾದಂಬರಿಗಳಲ್ಲಿ ತಾವು ಪ್ರವೇಶ ಪಡಿತಕ್ಕಂಥ ದಾರಿಗಳಲ್ಲಿ ಏನು ಭಿನ್ನತೆಗಳಿದಾವೆ ಅನ್ನೋದು ಒಂದು ಭಾಗ. ಆದರೆ ತಾವು ಇಡೀ ಸಾಹಿತ್ಯವನ್ನ ಬೇರೆ ಬೇರೆ ಜ್ಞಾನ ಶಾಖೆಗಳ ಜೊತೆಗೆ ಇಟ್ಟುಕೊಂಡು ಒಂದರೊಳಗೆ ಒಂದು ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದೀರಿ. ಒಂದರೊಳಗೆ ಸಮಾಜಶಾಸ್ತ್ರ, ಒಂದರೊಳಗೆ ಮಾನವಶಾಸ್ತ್ರ, ಒಂದರೊಳಗೆ ಸಂಗೀತ ಶಾಸ್ತ್ರ, ಒಂದರೊಳಗೆ ಖಗೋಳ ಶಾಸ್ತ್ರ. ಇದಕ್ಕಾಗಿ ತಾವು ಸುತ್ತಿದ ಪ್ರಯಾಣ, ಮಾಡಿದ ಶ್ರಮ, ಫೀಲ್ಡ್ ವರ್ಕು, ಇವತ್ತರ ಪ್ರಯೋಜನ ಓದುಗರಿಗೆ ಯಾವ ಮಟ್ಟಿಗೆ ದಕ್ಕತಾದ ಅನ್ನೋದು ಕೂಡ ಇತರ ಹಿನ್ನೆಲೆಯಾಗಿ, ಮತ್ತು ಜಗತ್ತಿನ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳು ಒಂದು ಹಂತದಲ್ಲಿ ಈ ಶಿಶು ಸಾಹಿತ್ಯಕ್ಕೆ ನೀಡಿದ ಒತ್ತನ್ನು ತಾವು ಯಾಕೋ ಆ ಕಡೆಗೆ ಲಕ್ಷ್ಯ ಹಾಕಲಿಲ್ಲೋ ಏನೋ, ಅಥವಾ ಏನಾದರೂ ಯೋಚನೆಗಳದಾವೋ ಅನ್ನೋದನ್ನು ಕೇಳಿದರೆ ನನ್ನ ವಿಷಯ ಮುಗಿತ. ನಿಮಗೆ ನಮಸ್ಕಾರಗಳು. ಪ್ರತಿಯೊಂದು ಬರವಣಿಗೆಯಲ್ಲೂ ಕೂಡ ನನಗೇ ಗೊತ್ತಿಲ್ಲದ ಹಾಗೆ ಯಾವುದೋ ಒಂದು ಮೌಲ್ಯ ಶೋಧನೆಗೆ ನನ್ನ ಬರವಣಿಗೆ ಹೋಗಿದೆ. ಬರೆಯೋದಕ್ಕೆ ಮೊದಲು ಇಂಥ ಮೌಲ್ಯವನ್ನೇ ಕುರಿತು ನಾನು ಇದನ್ನು ಬರೀತೀನಿ ಅಂತ ನಾನು ಯಾವತ್ತೂ ಹೋಗಿಲ್ಲ. ಹಾಗೆ ಹೋದರೂ ಬರೆಯೋಕ್ಕಾಗಲ್ಲ. ಅದನ್ನು ಏನೋ ಒಂದು ಕಲ್ಪನೆಯಲ್ಲಿ ಒಂದು ಕಥೆ ಅಂತಂದರೆ ಒಂದು ಪಾತ್ರ, ಒಂದು ಸನ್ನಿವೇಶ ಅಂತ ಹೋಗ್ತೀನಿ. ಅದು ಬೆಳೀತಾ 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 ಒಂದು ಆಳವಾದ ಮೌಲ್ಯದ ಕಡೆಗೆ ಅದು ತಿರುಗುತ್ತೆ. ನಾನದು ಕಾನ್ಷಿಯಸ್ ಆಗಿ ಮೌಲ್ಯದ ಕಡೆಗೆ ತಿರುಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನನಗೆ ಮುಖ್ಯವಾಗಿ ಬೇಕಾದದ್ದು ರಸವೇ ನನಗೆ ಪ್ರಧಾನವಾದದ್ದು. ಆದರೆ ಯಾವುದೋ ಒಂದು ಮೌಲ್ಯದ ಕಡೆಗೆ ಹೋಗುತ್ತೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ನೀವು ಸಾಕ್ಷಿ ಕಾದಂಬರಿಯಲ್ಲಿ ಯಾವುದು ಮೌಲ್ಯಕ್ಕೆ ಹೋಗುತ್ತೆ? ಸತ್ಯದ ಕಡೆಗೆ. ಸತ್ಯ ಅಸತ್ಯ, ಟ್ರೂತ್ ಆ್ಯಂಡ್ ಫಾಲ್ಸಿಟಿ ಅಂತ ಅನ್ನುವ ಪ್ರಶ್ನೆಗೆ ಹೋದರೆ ಪಾತ್ರಗಳ ಸೃಷ್ಟಿ ಮಾಡಿದ್ದಾನೆ. ಆ ಮಂಜಯ್ಯ ಅಂತ ಅನ್ನೋನು ಅವನದ್ದು ಫಾಲ್ಸಿಟಿ, ಅವನ ಇದ್ರೊಳಗೆಲ್ಲ
ಆಮೇಲೆ ಪರಮೇಶ್ವರಯ್ಯ ಸತ್ಯದ ಕಡೆಗೆ ಅವನು ಹೋಗ್ತಾ ಇದ್ದಾನೆ, ಅವನ ಮಗ ರಾಮಕೃಷ್ಣಯ್ಯ ಸತ್ಯ ಏನು ಅಂತ ಹುಡುಕ್ತಾ ಇದ್ದಾನೆ ಅದರೊಳಗಲ್ಲ. ಆಮೇಲೆ ಇನ್ನೊಬ್ಬ ಮಂಡಿ ನಾಗಪ್ಪ ಅನ್ನೋನು, ಆ ಜಿಪುಣ ಅನ್ನೋನು, ಅವನು ಇದು ಅರ್ಥಕಾಮ ಒಂದು, ಇವನದು ಇಂದ್ರಿಯ ಕಾಮವಾದರೆ ಒಂದು ಅರ್ಥಕಾಮ ಅದರೊಳಗೆಲ್ಲ. ಹೀಗೆ ಕೊನೆಗೆ ಎಲ್ಲಿಗೆ ಹೋಗುತ್ತೆ ಅಂತ ಅಂದರೆ, ಆ ಇವನು ಪರಮೇಶ್ವರಯ್ಯನ ಪ್ರೇತ ಯಮನಿಗೆ ಕೇಳುತ್ತೆ, ಪ್ರಭು ಸುಳ್ಳಿಗೆ ಸಾವೇ ಇಲ್ಲವೇ ಅಂತ ಕೇಳುತ್ತೆ. ಅಲ್ಲಿಗೆ ಕಾದಂಬರಿ ಎಂಡಾಗುತ್ತೆ. ಸುಳ್ಳಿಗೆ ಸಾವೇ ಇಲ್ಲವೇ ಅಂತ ಅನ್ನೋದು ಇದು ಬಹಳ ಫಂಡಮೆಂಟಲ್ ಪ್ರಶ್ನೆ. ಅದಕ್ಕೆ ನನಗೆ ಉತ್ತರ ಕೊಟ್ಟಿಲ್ಲ, ನನಗೆ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರವಾಗಿ ಪ್ರಶ್ನೆ ಒಡನೆ ನಾನು ಕಾದಂಬರಿಯನ್ನು ಮುಕ್ತಾಯ ಮಾಡಿದ್ದೀನಿ. ಅಂದರೆ ಈ ಹುಡುಕುವಾಗ ನಾನು ಉತ್ತರ ಕಂಡುಹಿಡಿತೀನಿ ಅಂತ ಅನ್ನೋದು ನನಗಿರಲ್ಲ, ನನಗೆ ಉತ್ತರ ಸಿಕ್ಕುತ್ತೆ ಅನ್ನೋದು ನನಗಿರೋದಿಲ್ಲ. ಎಲ್ಲಿಗೆ ನನ್ನ ತಿಳುವಳಿಕೆ ಮುಕ್ತಾಯವಾಗುತ್ತೋ ಅಲ್ಲಿ ಕಾದಂಬರಿಯೂ ಮುಕ್ತಾಯವಾಗುತ್ತೆ. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಪರ್ವ ಕಾದಂಬರಿಯನ್ನು ಓದಿದ ನಂತರದೊಳಗೆ ಪೇಜಾವರ ಸ್ವಾಮಿಗಳು ನನಗೆ ಫೋನ್ ಮಾಡಿ ಕೇಳಿದ್ರು, ನಾವು ಪರ್ವವನ್ನು ಓದಿದೆವು, ಕಾದಂಬರಿ ಚೆನ್ನಾಗಿದೆ, ಎಲ್ಲನೂ ಸರಿ, ಆದರೆ ಅದರೊಳಗೆ ಈ ಕೃಷ್ಣದ್ವೈಪಾಯನರು ಇದ್ದಾರಲ್ಲ, ಅವರನ್ನು ಯಾತಕ್ಕೆ ಇಷ್ಟು ಅಜ್ಞಾನಿಗಳನ್ನಾಗಿ ಮಾಡಿದರೆ ನೀವು? ಪ್ರಶ್ನೆಗಳನ್ನು ಕೇಳ್ತೀರ ನೀವು, ಆದರೆ ಅವ್ರಿಗೆ ಉತ್ತರನೇ ತಿಳಿಯೋದಿಲ್ವಲ್ಲ, ನೀವು ಅದು ಒಂದು ಉತ್ತರ ಹೇಳಿಸ್ಬೇಕಾಗಿತ್ತು ಅಂತ ಅವರು ಸ್ವಾಮಿಗಳು ನನ್ನನ್ನು ಕೇಳಿದ್ರು. ನಾನು ಕೇಳಿದೆ, ನನಗೆ ಗೊತ್ತಿದ್ರು ತಾನೇ ನಾನು ಅವ್ರ ಬಾಯಲ್ಲಿ ಹೇಳಿಸೋದು, ನನ್ನ ಜ್ಞಾನ ಇದ್ದದ್ದೇ ಅಷ್ಟು, ಅಲ್ಲಿಗೆ ಮುಕ್ತಾಯ ಮಾಡಿದ್ದೀನಿ ಅಂತ ಹೇಳಿದೆ ನಾನು. ಅಂದರೆ ನನ್ನ ಮಟ್ಟಿಗೆ ಕಾದಂಬರಿ ಬರೆಯೋದು ಅಂದರೆ ಒಂದು ಶೋಧ, ಅದು ಅಷ್ಟೇ. ಅಂದರೆ ಈ ಮಂದ್ರ ಕಾದಂಬರಿಯಲ್ಲಿ ಜೀವನದ ಬೇರೆ ಬೇರೆ ಮೌಲ್ಯಗಳನ್ನು ಜೊತೆಯಲ್ಲಿಟ್ಕೊಂಡು ಇವನು ಯಾರು ಈ ಕಾದಂಬರಿ ಹೀರೋ ಇದ್ದಾನಲ್ಲ, ಮೋಹನ್ ಲಾಲ್ ಇದ್ದಾನಲ್ಲ, ಅವನ ಜೊತೆಲಿ ಜೆಸ್ಟಾಪೋಸ್ ಮಾಡ್ತೀವಿ ನಾವು ಇದರೊಳಗೆಲ್ಲ. ಅದರೊಳಗೆ ಅವನ ಹೆಂಡತಿ ಬರ್ತಾಳೆ, ಇದು ರಾಮ್ಕುಮಾರಿ ಅನ್ನೋದು ಹಳ್ಳಿ ಹೆಂಗಸವಳು, ಅವಳಲ್ಲಿ ಎಂಥ ಶಕ್ತಿ ಇದೆ ಇದರೊಳಗೆ. ಇವನು ಕೆಡಿಸ್ದಂಥ ಎಷ್ಟು ಜನ ಹೆಂಗಸರಿಗೆ ಯಾವ್ಯಾವ ಥರದ ಶಕ್ತಿ ಇರುತ್ತೆ. ಅವನು ಲಾಯರು ಇದ್ದಾನಲ್ಲ, ಅವನು ಎಷ್ಟು ಘನವಾಗಿ ನಡ್ಕೋತಾನೆ ಇದರೊಳಗೆಲ್ಲನೂ. ಸೊ ಈ ರೀತಿ ಮಾಡಿ ಇದೊಂದು ಪ್ರಪಂಚ. ಇದು ಬರೀ ಸಂಗೀತದ ಪ್ರಪಂಚ ಅಲ್ಲ, ಸಂಗೀತದ ಆಚೆಗಿನ ಪ್ರಪಂಚವೂ ಕೂಡ ಹೌದು. ಅವಳಿಗೆ ಆ ರಾಮ್ಕುಮಾರಿಗೆ ಸಂಗೀತದ ಗಂಧವೇ ಇಲ್ಲ ಇವಳಿಗೆ. ಅದು ಯಾವ ರೀತಿ ನಡ್ಕೋತಾಳೆ ಅವಳು. ಇದನ್ನೆಲ್ಲ ನೋಡಿ ಈ ಮಧ್ಯದೊಳಗೆ ಇವನು ತಾಕಲಾಟ ಏನು, ಯಾಕೆ ಅವನು ಈ ಮಟ್ಟಕ್ಕೆ ಬಂದ, ಇಷ್ಟನ್ನ ಚಿತ್ರಿಸಿ ಕೈ ಬಿಡುವುದಷ್ಟೇ ಕಾದಂಬರಿಕಾರನ ಕೆಲಸ ಅಂತಂದರೆ, ಈ ರಸಗಳನ್ನೆಲ್ಲ ಓದುಗರು ಅನುಭವಿಸಿ ಇಷ್ಟು ಕಾಂಪ್ಲೆಕ್ಸ್ ಆಗಿದೆಯಾ ಜೀವನ ಅಂದರೆ, ನಮಗೆ ಗೊತ್ತಿರಲಿಲ್ಲ ಅನ್ನೋದು ಓದುಗರಿಗೆ ಬಂದ್ಬಿಟ್ರೆ ಸಾಕು, ಅಷ್ಟೇ. ನಾನು ಉತ್ತರ ಕೊಡೋ ಜವಾಬ್ದಾರಿ ನನಗಿಲ್ಲ. ಸರ್ ಒಂದೇ ಕೊನೆಯದು ಅಲ್ಲ, ಮಂದಿರಕ್ಕೆ ಸಂಬಂಧಪಟ್ಟು ಸರ್, ಮಂದಿರಕ್ಕೆ ಸಂಬಂಧಪಟ್ಟ ಒಂದು ನಿಮಿಷ ಸರ್, ಒಂದು ಬೇಸಿಕ್ ಪ್ರಶ್ನೆ ಏನಂದ್ರೆ, ಒಬ್ಬ ಕಾದಂಬರಿಕಾರನಿಗೆ ವಸ್ತುವನ್ನ ನಿರ್ವಹಣೆ ಮಾಡುವಾಗ ಒಂದು ವಸ್ತುವಿನ ಬಗ್ಗೆ ಮುಗ್ಧತೆ ಬೇಕು ಅಂತ ಒಂದು ಗ್ರಹಿಕೆ. ಯಾವಾಗ ಆಗ ಮಾತ್ರ ವಸ್ತುವಿನ ಶೋಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ರಚನೆಯಲ್ಲಿ. ಯಾವಾಗ ಆತ ವಸ್ತುವಿನ ಶೋಧವನ್ನ ಬಿಟ್ಟು ಅಲ್ಲಿ ಒಂದು ಪ್ರಾಥಮಿಕ ಎತ್ತರದಿಂದ ವಸ್ತುವಿಗೆ ಜೊತೆ ಗುದ್ದಾಡ್ತಾನೆ, ಆವಾಗ ಅದು ಮಂಡನೆ ಆಗ್ಲಿಕ್ಕೆ ಶುರುವಾಗ್ತದೆ. ಲೇಖಕನ ಉಳಿದ ವಿಚಾರಗಳು ಅಲ್ಲಿ ತೂರಿಕೊಳ್ತವೆ. ಹಾಗೆ ಕಾದಂಬರಿ ಒಂದು ಕಾದಂಬರಿ ಎತ್ತರದ ರಸಸ್ಥಾನದಿಂದ ಬಿಟ್ಟು ಅದೊಂದು ಯಾವುದೋ ಒಂದು ಆಲೋಚನಾ ಕ್ರಮದ ಮುಂದುವರಿಕೆಯಾಗಿ ಕಾಣಿಸ್ತದೆ ಅಂತ. ನಿಮ್ಮ ಎರಡು ಕಾದಂಬರಿ ವಲಯನ ಮಾಡ್ಕೋತೀನಿ. ನಿಮ್ಮ ಧರ್ಮಶ್ರೀಯಿಂದ ಗೃಹರಂಗದವರೆಗಿನ ಆ ವಸ್ತುವಿನಿರುವ ಮುಗ್ಧತೆ, ಮುಂದೆ ಬರುವ ನಿಮ್ಮ ಯಾನ ಇರ್ಬೋದು, ಮಂದ್ರ ಇರ್ಬೋದು, ಸಾಕ್ಯ ಅಲ್ಲಿ ನನಗೆ ಹಾಗೆ ಕಾಣಿಸ್ತಾ ಇಲ್ಲ. ಅಲ್ಲೊಂದು ಪ್ರಾಥಮಿಕ ಎತ್ತರ ನಿಮ್ಮಲ್ಲಿದೆ ಅಂತ ನನಗೆ ಅನಿಸ್ತದೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ವಿಚಾರಗಳೇನು ಸರ್? ನೋಡಿ, ನನ್ನ ಬರವಣಿಗೆ ಹಂತದಲ್ಲಿ ಎರಡು ಘಟ್ಟವನ್ನು ನೋಡ್ಬೋದು ನೀವು. ಒಂದು ಪರ್ವದಿಂದ ಮೊದಲಿನ ಹಂತ, ಒಂದು ಪರ್ವದ ನಂತರದ ಹಂತ. ಆ ಪರ್ವ ಬರೆಯೋದಕ್ಕೆ ಮೊದಲು ಬಂದದ್ದು ಅದಕ್ಕೆ ಅನ್ವೇಷಣ ಕಾದಂಬರಿ. ಅನ್ವೇಷಣ ಕಾದಂಬರಿಯಲ್ಲಿ ನಾನು ಯಾವ ತಂತ್ರಗಳನ್ನು ಬರೆಸ್ದೆ ಅಂದರೆ, ಮುಖ್ಯ ಪಾತ್ರ
ಎದುರಿಗೆ ಬರುವುದೇ ಇಲ್ಲ. ಬೇರೆ ಬೇರೆ ಪಾತ್ರಗಳ ಮನಸ್ಸಿನೊಳಗೆ ಇವನು ಬರೋದು, ಆ ಮೂಲಕವಾಗಿ ಇವನ ಪಾತ್ರ ಬೆಳೆಯೋದು. ಇದೊಂದು ತಂತ್ರ ಅಂತ ನಾನು ಎಕ್ಸ್ಪರಿಮೆಂಟ್ ಮಾಡಿ ತಂದದ್ದು. ಅದನ್ನು ಆ ತಂತ್ರವನ್ನು ಪರ್ವದಲ್ಲಿ ನಾನು ತಂದಿದ್ದೇನೆ. ಅಂದರೆ ಒಂದು ತಂತ್ರದಲ್ಲಿ ಆದಂಥ ಶಿಫ್ಟು ಕಾದಂಬರಿ ಒಳಗೆ ಬರುವಂಥ ಚಿಂತನ ಕ್ರಮಕ್ಕೆ ದಾರಿ ಮಾಡಿಕೊಡ್ತು. ತಂತ್ರದಲ್ಲಾದಂಥ ಶಿಫ್ಟ್ ಕಾದಂಬರಿಯಲ್ಲಿ ಬರುವಂಥ ಆಲೋಚನಾ ಕ್ರಮಕ್ಕೆ ದಾರಿ ಮಾಡಿಕೊಡ್ತು. ಅನಂತರದೊಳಗೆ ಬೇರೆ ಬೇರೆ ಥರದ ತಂತ್ರಗಳನ್ನು ನಾನೆಲ್ಲ ಬಳಸ್ಕೊಂಡು ನಾನು ಬಂದಿದ್ದೀನಿ ಅಷ್ಟೇ. ಮೇ ಬಿ ಪ್ರತಿಯೊಬ್ಬ ಲೇಖಕನ ಬರವಣಿಗೆಯಲ್ಲೂ ಅವನು ಬೆಳೀತಾ ಬೆಳೀತಾ ಅನುಭವದನ್ನು ಚಿತ್ರಿಸುವುದರ ಜೊತೆಗೆ ಸ್ವಲ್ಪ ಚಿಂತನ ಕ್ರಮ ಒಡೆದು ಕಾಣುವಂಥದ್ದು ಅದು ಬರುತ್ತೆ. ನಂದರೊಳಗೆ ಅದು ಬಂದಿದೆ. ಉದಾಹರಣೆಗೆ ನಾನು ಗೃಹಭಂಗದಲ್ಲಿ ಯಾವ ಚಿಂತನ ಕ್ರಮವೂ ಇಲ್ಲ, ಅದರೊಳಗೆಲ್ಲ ಬರೀ ಜೀವನವನ್ನು ಆ್ಯಸ್ ಇಟ್ ಈಸ್ ಅದು ಕೊಟ್ಟಿದೆ. ಆದರೆ ಅದರೊಳಗಡೆ ಚಿಂತನೆ ಹುಡುಕಿದೆ. ಕೆಲವು ಪ್ರಶ್ನೆಗಳನ್ನು ಕೇಳ್ತಾಳೆ. ಅದು ಅಂಜಮ್ಮ ಹೋಗಿ ಅದು ಮಾಧವಯ್ಯನವ್ರನ್ನು ಕೇಳ್ತಾರೆ, ಇನ್ನೋರೇ ಯಾಕೆ ಇದು ಹೀಗಾಗತ್ತೆ ಜೀವನ ಅಂತ. ಅವ್ರಿಗೂ ಹೇಳೋಕ್ಕೆ ತಿಳಿಯಲ್ಲ. ಶಿವ ಮಾಡ್ತಾನೆ ಕಣವ ಅಂತಾನೆ. ಇನ್ನೇನು ಹೇಳ್ತಾರೆ ಅವರು? ಶಿವ ಹಾಗೆ ಮಾಡ್ತಾನೆ ಅಂತಂದ್ರೆ ನೀವು ಉತ್ತರ ಕೊಟ್ಟಂಗಾಯ್ತಾ? ಇಲ್ಲ, ಉತ್ತರ ಕೊಟ್ಟಂಗಾಗಲ್ಲ. ಅಷ್ಟೇ ಅದರೊಳಗೆ ಬರುವಂಥ ಇದು ಏನು ಚಿಂತನೆ ಅಂತ ಅನ್ನೋದು. ಆದರೆ ಅನುಭವ ನಿಮ್ಮ ಓದುಗರ ಮನಸ್ಸಿಗೆ ಬರುತ್ತೆ ಅದರೊಳಗೆಲ್ಲನೂ. ಇದು ಒಂದು ಹಂತ ಇದರೊಳಗೆಲ್ಲ. ಅದು ನೀವು ಅದೇ ಹಂತದೊಳಗೆ ಎಷ್ಟು ದಿವಸ ಬರೆಯೋದಕ್ಕೆ ಸಾಧ್ಯ? ನಮ್ಮಲ್ಲಿ ಒಂದು ಏನಾಗುತ್ತೆ ಅಂತಂದರೆ, ನಮ್ಮ ಲೇಖಕರು ಎಷ್ಟೋ ಜನ ಹೇಳ್ತಾರೆ, ನಮ್ಮ ಚಿಕ್ಕ ವಯಸ್ಸಿನ ಅನುಭವ ಇರುತ್ತಲ್ಲ ಅದೇನೇ ಮುಂದೆ ನಮಗೆ ಉದ್ದಕ್ಕೂ ನಮ್ಮನ್ನು ಗೈಡ್ ಮಾಡುತ್ತೆ, ಕೈ ಹಿಡಿದು ಮುಂದಕ್ಕೆ ನಡೆಸುತ್ತೆ ಅಂತವ. ಅದು ಸಾಧ್ಯವಿಲ್ಲ. ನಮ್ಮ ಚಿಕ್ಕ ವಯಸ್ಸಿನ ಅನುಭವ ನಾವು 1 ಕಾದಂಬರಿ ಬರಿಬಹುದು, 2 ಕಾದಂಬರಿ ಬರಿಬಹುದು ಅಷ್ಟೇ. ಆಮೇಲೆ ಮುಂದಕ್ಕೆ ಹೊಸ ಎಕ್ಸ್ಪೀರಿಯನ್ಸ್ ಬರದೇ ಇದ್ದರೆ ನಾವು ಹೊಸದನ್ನು ಬರೆಯೋಕ್ಕೆ ಆಗೋದಿಲ್ಲ. ಅದಕ್ಕೆ ಹೊಸ ಎಕ್ಸ್ಪೀರಿಯನ್ಸ್ ಬರಬೇಕಾದ್ರೆ ನಮ್ಮನ್ನು ನಾವು ತಿರ್ಕೋಬೇಕಾಗತ್ತೆ, ತೊಡಗಿಸ್ಕೋಬೇಕಾಗತ್ತೆ. ನಮ್ಮ ಹೊಸ ಎಕ್ಸ್ಪೀರಿಯನ್ಸನ್ನು ನಮ್ಮ ಎಕ್ಸ್ಪಾಂಡ್ ಮಾಡ್ಕೊಂಡು. ಲೇಖಕನ ಮೂಲ ಮರಿ ಆಯ್ತಲ್ಲ ಸರ್, ಮೂಲತ್ವ ಮರಿ ಆಯ್ತಲ್ಲ ಸರ್, ಅವನ ಒರಿಜಿನಾಲಿಟಿ ಮರಿಯಾಗಿ ಹೊಸ ವಿಚಾರಗಳೇ ಅವನನ್ನು ಮುನ್ನಡೆಸಲಿಕ್ಕೆ ಶುರು ಆಗ್ತವೆ. ವಿಚಾರಗಳೆಲ್ಲ ಹೊಸ ಅನುಭವಗಳು. ಹೊಸ ವಿಚಾರ ಬೇರೆ, ಹೊಸ ಅನುಭವ ಬೇರೆ. ಅನುಭವ ಪ್ರಣೀತ ವಿಚಾರಗಳು. ಹೌದು, ಇಲ್ಲ ನೋಡಿ, ನೀವು ಅನುಭವವನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಹೋದಾಗ ಅದ್ರ ಒಳಗೆ ಆ ಅನುಭವ ಮತ್ತು ಆ ಸನ್ನಿವೇಶ ಮತ್ತು ಆ ಪಾತ್ರಗಳಲ್ಲಿ ವಿಚಾರಗಳು ಬೇರೆದು ಬರ್ಬೋದು. ಇವನು ವಿಚಾರಕ್ಕೋಸ್ಕರವಾಗಿ ಹೋಗಿರೋದಿಲ್ಲ, ಹೊಸ ಅನುಭವಗಳನ್ನು ಇವನು ಸೃಷ್ಟಿ ಮಾಡೋದಕ್ಕೆ ಹೋಗಿರ್ತಾನೆ. ಇದರಲ್ಲಿ ನಾನು ಯಾವ ಕಾದಂಬರಿಯಲ್ಲಿ, ನಿರಾಕರಣ ಕಾದಂಬರಿಯಲ್ಲಿ ಅದು ಬೇರೆ ಅನುಭವ ಅಲ್ವೇ ಅದರೊಳಗೆಲ್ಲ. ಅವನು ಹಿಮಾಲಯಕ್ಕೆ ಹೋಗ್ತಾನೆ, ಹೆಪ್ಪುಗಟ್ಟದಂಥ ಹಿಮಾಲಯಕ್ಕೂ ಕೆಳಗಡೆಲಿ ಬಂದರೆ ಆಗುವಂಥ ಜೀವನಕ್ಕೂ ಆ ವ್ಯತ್ಯಾಸವನ್ನು ನಾನು ನೋಡಿದ್ದೀನಿ ಅಷ್ಟೇ. ಆ ಅನುಭವಗಳನ್ನು ನಾನು ಅದರಲ್ಲಿ ಚಿತ್ರಿಸಿದ್ದೇನೆ. ಅದರ ಮೀನಿಂಗು ಬೇರೆ ಅನುಭವ, ಇದು ಮೀನಿಂಗಾಗಿ ಎದ್ದು ಕಾಣುತ್ತೆ ಇದರೊಳಗೆಲ್ಲ. ಯಾವುದನ್ನು ವಿಚಾರಕ್ಕೋಸ್ಕರವಾಗಿ ನಾನು ಬರೆದಿಲ್ಲ, ನಾನು ಹೊಸ ಅನುಭವವನ್ನೇ ಸೃಷ್ಟಿಸಿರೋದು. ಅನುಭವದ ಒಳಗಡೆ ಚಿಂತನೆ ಇದ್ದೇ ಇರುತ್ತೆ. ಆ ಚಿಂತನೆ ಇಲ್ಲದೇ ಬರೀ ಅನುಭವ ಅಂತಂದರೆ ಅದಕ್ಕೆ ಇಟ್ ಬಿಕಮ್ಸ್ ಅಮಾರ್ಫಸ್ ಅಂತಂದರೆ ಅದಕ್ಕೆ ಆಕಾರವಿಲ್ಲದು, ಆಕಾರರಹಿತವಾಗಿಬಿಡುತ್ತೆ. ನಾವು ಕಾದಂಬರಿ ಬರೆಯೋದೇ ಆಕಾರ ಕೊಡೋದಕ್ಕೆ, ಇಲ್ಲದೆ ಹೋದ್ರೆ ಕಾದಂಬರಿ ಆಗೋದಿಲ್ಲ. ನೀವು ಸತ್ಯ ಮತ್ತು ಸೌಂದರ್ಯ PhD ಮಾಡಿದ್ರಿ. ಹಾಂ, ಈ ಕಾದಂಬರಿಗಳನ್ನು ಮತ್ತು ಅದನ್ನು ನೋಡಿದ್ರೆ ಆ ಸತ್ಯ ಸೌಂದರ್ಯನೇ ಕಥನ ರೂಪದಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದೀರಿ ಇದುವರೆಗೆ ಅಂತ ಅನ್ಸುತ್ತಾ ಇದೆ ಸರ್. ನೋಡಿ, ಸತ್ಯ ಮತ್ತು ಸೌಂದರ್ಯ ಒಂದು ಸಾಹಿತ್ಯ ವಿಮರ್ಶೆನೇ ಬೇರೆ, ಕಲಾ ವಿಮರ್ಶೆಯೇ ಬೇರೆ. ಈ ಸತ್ಯ ಮತ್ತು ಸೌಂದರ್ಯ ಈಸ್ಥೆಟಿಕ್ಸಿಗೆ ಸಂಬಂಧಪಟ್ಟದ್ದು. ಎಲ್ಲ ಕಲೆಗಳಿಗೂ ಮೂಲಭೂತವಾದಂಥ ತತ್ವಗಳನ್ನು ಚರ್ಚೆ ಮಾಡೋದು. ನಾನು ಸತ್ಯ ಮತ್ತು ಸೌಂದರ್ಯದೊಳಗೆ ಇದನ್ನೇ ಮಾಡಿರೋದು. ಆ ಗುಣ ಎಲ್ಲ ಸಾಹಿತ್ಯ ಕೃತಿಯಲ್ಲೂ ಅದು ಬೇಕೇ ಬೇಕಾಗುತ್ತೆ. ಅದು ನಿಮ್ಮಲ್ಲಿ ಜಾಸ್ತಿ ಇದೆ ಅಂತ ನಮಗೆ ಅದು ಉಳಿದ ಕೃತಿಗಳನ್ನು ನೋಡಿದ್ರೆ ಹಾಂ, ಆ ಮೂಲ ತತ್ವವನ್ನೇ ಇದುವರೆಗೆ ಬರ್ತಾ ಇದ್ದೀರಿ ಅಂತ. ಬೇರೆ ದಾರಿ ಇಲ್ಲ. ನೀವು ಒಂದು ಕಲಾಕೃತಿ ಸರಿಯಾದ ಒಂದು ಹದ ಮುಟ್ಟಬೇಕು ಅಂತ ಅಂದರೆ ಅದು ಅಲ್ಲಿ ಬರಲೇಬೇಕು. ಅದಕ್ಕೆ ಕಾದಂಬರಿಯ ರೂಪ, ಆ ಒತ್ತಡ ಭಾರವನ್ನು ನಿಮ್ಮಲ್ಲಿ ತಡೆದುಕೊಳ್ಳೋಕೆ ನೀವು ಕೆಲವು ತಂತ್ರಗಳನ್ನು ಉಪಯೋಗಿಸಿದ್ದೀರಿ. ಉಳಿದವರಲ್ಲಿ ಅದನ್ನ ತಡಿತದೋ ಇಲ್ಲೋ ಅನ್ನೋದು ನಾನು ಕೇಳೋಕ್ಕಾಗೋದಿಲ್ಲ. ಅಲ್ಲ, ತಂತ್ರಗಳನ್ನು ಉಪಯೋಗಿಸ. ತಂತ್ರ ಅಂದರೆ ಏನು?
ನೀವು ಗುರಿ ಮುಟ್ಟೋದು ಅಷ್ಟೇ. ನೀವು ಕಾರ್ ನಡೆಸ್ತೀರಾ, ಕಾರ್ನೊಳಗೆ ಅವನು ಏನೇನೋ ಕಾರ್ ಮ್ಯಾನುಫ್ಯಾಕ್ಚರರ್ ಎಷ್ಟೋ ತಂತ್ರಗಳನ್ನು ಮಾಡಿದ್ದಾನೆ, ಎಷ್ಟೋ ಫಂಕ್ಷನ್ಗಳು ಇದ್ದಾರೆ. ನೀವು ಒಳ್ಳೆ ಡ್ರೈವರ್ ಆಗಿದ್ದರೆ ನೀವು ಎಷ್ಟು ಅವಘಡಗಳನ್ನೆಲ್ಲನೂ ಇದು ಮಾಡಿಕೊಂಡು ಅವಾಯ್ಡ್ ಮಾಡಿಕೊಂಡು ದಾರಿ ಮುಟ್ತೀರಾ. ಅಷ್ಟೇ ತಂತ್ರ ಅಂತ ಅಂದರೆ. ತಂತ್ರ ಅಂದ್ರೆ ವಿಶೇಷ ಏನಿದೆ, ಅದು ನಾವು ಒಂದು ಕಮ್ಯುನಿಕೇಷನ್ ಮಾಡುವಂಥ ಒಂದು ವಿಧಾನಕ್ಕಷ್ಟೇ ತಂತ್ರ ಅಂತ ಹೆಸರು. ಅದೆಲ್ಲೂ